ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು NH ಸ್ಕ್ವೇರ್ಗೆ ಹೋಗಿ ಬೊಟೆಕ್ಸ್ ಟ್ರೀಟ್ಮೆಂಟ್ ತೊಗೊಂಡೆ. ಬೊಟೆಕ್ಸ್ ಟ್ರೀಟ್ಮೆಂಟ್ಗೆ ನನಗೆ ₹4,500 ಆಯಿತು. ಆಫರ್ ಇತ್ತು, ಹೋಗಿ ಮಾಡಿಸ್ಕೊಂಡು ಬಂದೆ. ಆ್ಯಂಡ್ ನೀವು ಅವ್ರು ಕೊಟ್ಟಿರೋ ಶಾಂಪೂ ಕಂಡೀಷ್ನರ್ ಯೂಸ್ ಮಾಡಬೇಕು. ಇದು 5 ಮಂತ್ಸ್ ಇರುತ್ತೆ, 8 ಮಂತ್ಸ್ವರೆಗೂ ಇರುತ್ತೆ. ಕೂದಲು ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಅಷ್ಟೊಂದು ಸಿಕ್ ಕಟ್ಟೋದಿಲ್ಲ. ಬಟ್ ಅವ್ರು ಕೊಟ್ಟಿರೋ ಶಾಂಪೂನೇ ಯೂಸ್ ಮಾಡಬೇಕು, ಇಲ್ಲ ಅಂತಂದರೆ ಹೇರ್ ಫಾಲ್ ಆಗೋದು ಅದು ಇದು ಎಲ್ಲ ಶುರು ಆಗುತ್ತೆ. ಸೊ ನೀವು ಯಾರು ಮಾಡಿಸ್ಬೇಕು ಅಂತಿದ್ದೀರಾ, ಓಕೆ ವರ್ತಿದೆ, ನೀವು ಮಾಡಿಸ್ಬೋದು. ಬೊಟೆಕ್ಸ್ ಟ್ರೀಟ್ಮೆಂಟ್ ಬಂದು ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂತ ಯೂಸ್ ಮಾಡೋದದು. ಸೊ ನೀವು ಹೋಗ್ಬೋದು. ಆ್ಯಂಡ್ ಅದೇ ಖುಷಿಗೆ ಬಂದು ಮತ್ತೆ ಮನೇಲಿ ಬಿರಿಯಾನಿ ತಿಂದೆ. ನಂಗೆ ಬಿರಿಯಾನಿ ಅಂದರೆ ತುಂಬ ಇಷ್ಟ. ನಾನು ಒಂದು ಪಾಯಿಂಟಲ್ಲಿ ತುಂಬ ದಪ್ಪ ಆಗಿದ್ದೆ ಆ್ಯಂಡ್ ವೆಯ್ಟ್ ಕೂಡ ಕರಗಿಸ್ದೆ. ತುಂಬ ವೆಯ್ಟ್ ಲಾಸ್ ಮಾಡಿಕೊಂಡೆ. 89 ಇದ್ದವಳು 72 ಬಂದೆ. ದಿನ ವಾಕ್ ಮಾಡ್ತೀನಿ, ಚೆನ್ನಾಗಿ ಇರೋದೊಂದು ಲೈಫು, ಚೆನ್ನಾಗಿ ತಿನ್ನಬೇಕು ಅನ್ನೋದು ನಂದು. ಆ್ಯಕ್ಚುಲಿ ನಾನು ಚೆನ್ನಾಗಿ ತಿಂತೀನಿ, ಬಟ್ ಡಯಟ್ ಅಂತೂ ಮಾಡಲ್ಲ. ಆ್ಯಂಡ್ ಅಗೇನ್ ನಾನು ಮಾರನೇ ದಿನ ಇನ್ನೊಂದು ಆಫರ್ ಇತ್ತು NH ಸ್ಕ್ವೇರಲ್ಲಿ. ಹೈಡ್ರಾ ಫೇಶಿಯಲ್ಲು 1500ಗೆ ಹೋಗಿ ಮಾಡಿಸ್ಕೊಂಡೆ. ಆ್ಯಂಡ್ ನೇಲ್ ಎಕ್ಸ್ಟೆನ್ಷನ್ ಕೂಡ ಮಾಡಿಸ್ಕೊಂಡೆ ಗೈಸ್. ಆದರೆ ನೇಲ್ ಎಕ್ಸ್ಟೆನ್ಷನ್ ತುಂಬ ಅದು ಒಂದು ಫ್ಲಾಪ್ ಆಗೋಯ್ತು ನನಗೆ. ಮಾಡಿಸ್ಕೊಂಡಿದ್ದು 1K ಕೊಟ್ಟು ಮಾಡಿಸ್ಕೊಂಡೆ. ಆದರೆ ಎಲ್ಲರೂ ನೀವು ಮಾಡಿಸ್ಕೋಬೇಕು ಅಂತಿರ್ತೀರ, ಅದು ರಿಯಲಿ ವರ್ತೇ ಇಲ್ಲ. 3 ದಿನ ಕೂಡ ಇರಲಿಲ್ಲ ನನಗೆ. ತುಂಬ ಬೇಜಾರಾಗೋಯಿತು, 3 ದಿನ ಕೂಡ ಇರಲಿಲ್ವಲ್ಲ ಅಂತ. ಆಮೇಲೆ ಅದೇ ಖುಷಿಗೆ ಬಂದು ಐಸ್ ಕ್ರೀಮ್ ಎಲ್ಲ ತಿಂದ್ಬಿಟ್ಟು ಎಲ್ಲ ಮಾಡಿದೆ, ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತ. ಅದು ನೋಡಿದ್ರೆ 3 ದಿನ ಇದ್ದಿದ್ದು. ಅದಂತೂ ತುಂಬ ಬೇಜಾರಾಗೋಯಿತು. ಅದು ನೀರಲ್ಲೆಲ್ಲ ನಾವು ನೀರಲ್ಲಿ ಏನಾದ್ರು ಒಂದು ಕೆಲಸ ಮಾಡಬೇಕಂದ್ರೆ ನೀರು ಯೂಸ್ ಮಾಡೇ ಮಾಡ್ತೀವಿ. ಅದು ಜಾಸ್ತಿ ನನಗೆ ಇರಲಿಲ್ಲ ಒಂದು 3 ದಿನ. ಸೊ ಇದು ದುಡ್ಡೆಲ್ಲ ವೇಸ್ಟ್ ಆಯಿತು ಅಂತ ಅಂದ್ಕೊಂಡೆ. ನೀವು ಕೂಡ ಏನಾದ್ರು ನೇಲ್ ಎಕ್ಸ್ಟೆನ್ಷನ್ ಮಾಡಿಸ್ಕೋತೀನಿ ಅಂತ ಅಂದರೆ ಪ್ಲೀಸ್ ಮಾಡಿಸ್ಕೊಳಕ್ಕೆ ಹೋಗಬೇಡಿ, ಅಟರ್ ಫ್ಲಾಪ್ ಅದು. ಆ್ಯಂಡ್ ನೋಡಿ ಗ್ಲೋನೆಸ್ ಅಂತೂ ಇದೆ. ಹೈಡ್ರಾ ಫೇಶಿಯಲ್ ಮಾಡಿಸ್ಕೊಂಡಿದ್ದಕ್ಕೆ ಗ್ಲೋನೆಸ್ ಇತ್ತು ಎಲ್ಲ. NH ಸ್ಕ್ವೇರ್ಗೆ ಹೋಗಿ ಪವಿತ್ರ ಪ್ಯಾರಡೈಸ್ ಇದೆ, ಪವಿತ್ರ ಪ್ಯಾರಡೈಸ್ ಹತ್ರ ಇದೆ. ಸೊ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಥ್ಯಾಂಕ್ ಯು.